this is Savita. Welcome to your channel Learning Platform. In this video, we are going to talk about health. Okay, here come on. Let's see a paragraph about morning walk. A morning walk. Okay, ಬೆಳಗಿನ ಒಂದು ನಡಿಗೆಯ ಬಗ್ಗೆ ನೋಡೋಣ ಇಲ್ಲಿ. I get up early in the morning with my friend Mohan. I go for a walk. We walk by the side of a river. It is very pleasant then. The air is cool and fresh. The birds chirp in the trees. The farmers go to the field with their oxen. The milkmen carry milk to the city. Some men do exercises on the bank of the river. Soon the sun rises in the east. It is a charming sight. After getting back, I take bath and get ready to go to the school. I feel fresh and happy throughout the day. Morning walk is really very good for health. Yes, here we are observing about morning walk, how healthy. Okay, ಇಲ್ಲಿ ನಾವು ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ಎಷ್ಟು ಹೆಲ್ದಿಯಾಗಿರ್ತೀವಿ ಅಂತ ಹೇಳಿ ಈ ಪ್ಯಾರಾಗ್ರಾಫಲ್ಲಿ ನೀವು ನೋಡಿದ್ರಿ. Yes, in the morning time there have so many things. There has so many things going on. Okay, the air is very cool and fresh. Okay, air ಗಾಳಿ ತುಂಬ ಕೂಲ್ ಆಗಿರುತ್ತೆ and fresh ಆಗಿರುತ್ತೆ. Then birds chirp in the trees. Birds means ಪಕ್ಷಿಗಳು chirp ಆಯ್ತಾ, ಚಿಲಿಪಿಲಿ ಗುಡ್ತಾ ಇರ್ತವೆ ಮರದಲ್ಲಿ. The farmers go to the field with their oxen. ರೈತರು ತಮ್ಮ ಆಕ್ಸನ್ ಜೊತೆ ಎತ್ತುಗಳ ಜೊತೆ ಫೀಲ್ಡ್ಗೆ ಹೊಲಕ್ಕೆ ಹೋಗ್ತಾ ಇರ್ತಾರೆ. ಮಿಲ್ಕ್ ಮೆನ್ ಕ್ಯಾರಿ ಮಿಲ್ಕ್ ಟು ದಿ ಸಿಟಿ. ಮಿಲ್ಕ್ ಮೆನ್ ಹಾಲು ಮಾರೋರು ಹಾಲನ್ನು ತಗೊಂಡು ಹೋಗ್ತಾ ಇರ್ತಾರೆ ಸಿಟಿಗಳಿಗೆ ಹಾಕಲಿಕ್ಕೆ. ಸಮ್ ಮೆನ್ ಡೂ ಎಕ್ಸಸೈಸ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್. ಎಸ್, ನದಿಯ ದಡದಲ್ಲಿ ಕೆಲವರೆಲ್ಲ ಎಕ್ಸಸೈಸ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಸನ್ರೈಸ್ ಇನ್ ದಿ ಈಸ್ಟ್. ಸೂರ್ಯ, ಈಸ್ಟ್ ಮೀನ್ಸ್ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಅಲ್ವಾ. ಎಸ್, ಇಟ್ ಈಸ್ ಅ ಚಾರ್ಮಿಂಗ್ ಸೈಟ್ ಆಫ್ಟರ್ ಗೆಟಿಂಗ್ ಬ್ಯಾಕ್. ಎಸ್, ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಒಳ್ಳೆ ಅದ್ಭುತವಾದಂಥ ಒಂದು ದೃಶ್ಯ. ಐ ಟೇಕ್ ಬಾತ್, ಇದೆಲ್ಲ ಮುಗಿಸ್ಕೊಂಡು ವಾಕ್ ಮಾಡ್ಕೊಂಡು ಬಂದೆ. ಬಾತ್ ಅಂಡ್ ಗೆಟ್ ರೆಡಿ ಟು ದಿ ಸ್ಕೂಲ್. ಎಸ್, ವಾಕ್ ಮುಗಿಸ್ಕೊಂಡು ಅದ್ಭುತವಾದಂಥ ಒಂದು ವಾತಾವರಣದಲ್ಲಿ ನಾನು ಬ್ಯಾಕ್ ಟು ದಿ ಹೋಮ್ ಆ್ಯಂಡ್ ರೆಡಿ ಟು ಗೋ ಟು ದಿ ಸ್ಕೂಲ್. ಓಕೆ, ಸ್ಕೂಲ್ಗೆ ಹೋಗಲಿಕ್ಕೆ ರೆಡಿ ಆದೆ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು. ಐ ಫೀಲ್ ಫ್ರೆಶ್ ಆ್ಯಂಡ್ ಹ್ಯಾಪಿ ಥ್ರೂ ಔಟ್ ದ ಡೇ. ಎಸ್, ಇದು ಸೊ ನಾ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ನನಗೆ ಇಡೀ ದಿನ ಫ್ರೆಶ್ ಅನ್ನಿಸ್ತಾ ಇತ್ತು. ಓಕೆ, ಥ್ರೂ ಔಟ್ ದ ಡೇ ಇಡೀ ದಿನ ಫ್ರೆಶ್ ಅನ್ನಿಸ್ತಿತ್ತು. ಮಾರ್ನಿಂಗ್ ವಾಕ್ ಈಸ್ ರಿಯಲಿ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಈ ಮಾರ್ನಿಂಗ್ ವಾಕ್ ಅನ್ನೋದು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಎಸ್, ಮೋಹನ್ ವಿತ್ ಮೈ ಫ್ರೆಂಡ್ ಮೋಹನ್ ಜೊತೆ ನಾನು ಹೇಳ್ತಾ ಇದ್ದೀನಿ. ಐ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ನೀವು ಯಾರ್ಯಾರು ಓದ್ತಿರೋ ಅವರೇ ಮಾತಾಡ್ತಾ ಇರೋ ರೀತಿ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ. ಓಕೆ, ನೀವು ಇಷ್ಟೊತ್ತವರೆಗೂ ಆ ಮಾರ್ನಿಂಗ್ ವಾಕ್ವರೆಗೆ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ಬಂದ್ರಿ ಅಲ್ವಾ. ಎಸ್, ಈ ಒಂದು ಪ್ಯಾರಾಗ್ರಾಫನಲ್ಲಿ ಮಾರ್ನಿಂಗ್ ವಾಕ್ ಬಗ್ಗೆ ಏನು ಹೇಳಿದ್ರಲ್ಲ ಅದೆಲ್ಲವೂ ಈ ಪಿಕ್ಚರ್ಸಲ್ಲಿ ಇದೆ. ಸೊ ನೀವೇನು ಮಾಡಬೇಕು, ಪಿಕ್ಚರ್ಸ್ನ ನೋಡ್ತಾ ಅದನ್ನೊಂದ್ಸಲಿ ಡಿಸ್ಕ್ರೈಬ್ ಮಾಡಬೇಕು. ಓಕೆ, ಎಸ್, ಐ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಐ ವಾಕ್ ವಿತ್ ಮೈ ಫ್ರೆಂಡ್ ಔಟ್ಸೈಡ್. ಓಕೆ, ದೆನ್ ಇನ್ ದ ಬ್ಯಾಂಕ್ ಆಫ್ ದಿ ರಿವರ್ ದೇರ್ ಫಾರ್ಮರ್ಸ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ಈ ಥರ ನೀವೇನು ಮಾಡಬೇಕು, ಬರ್ಡ್ಸ್ ಆರ್ ಚಿರ್ಪಿಂಗ್. ಆ ಪಿಕ್ಚರನ್ನು ನೋಡಿ, ಸಮ್ ಪೀಪಲ್ ಡೂಯಿಂಗ್ ಯೋಗ. ಓಕೆ, ದ ಸನ್ ಈಸ್ ಶೈನಿಂಗ್, ದ ಸನ್ ಈಸ್ ರೈಸಿಂಗ್ ಇನ್ ದ ಈಸ್ಟ್. ಈ ಥರ
ಒಂದೊಂದು ಪಿಕ್ಚರ್ಗೂ ನೀವೇ ಕೂಡ ಸೆಂಟೆನ್ಸ್ನ ಮಾಡಬೇಕು ಮೀನ್ಸ್ ಓಕೆ. ನೀವು ಮಾರ್ನಿಂಗ್ ವಾಕ್ ಮಾಡ್ಕೊಂಡು ಬಂದ್ರಲ್ಲ ಅದನ್ನ ನೋಡ್ಕೊಂಡು ಅದರ ಥರನೇ ಇಲ್ಲಿ ನೀವೇನು ಮಾಡಬೇಕು, ಒಂದೊಂದು ಪಿಕ್ಚರ್ಗೂ ಒಂದೊಂದು ಸೆಂಟೆನ್ಸ್ನ ಮಾಡಬೇಕು. ಓಕೆ, ಐ ಆಮ್ ಡೂಯಿಂಗ್ ಯೋಗ. ಓಕೆ, ಐ ಆಮ್ ಡೂಯಿಂಗ್ yoga or exercises. I am doing exercises. The sun is rising in the east. Some people doing yoga. Bird is chirping in the tree. Okay, I am getting early in the morning. I am go to the walking with my friend. Yes, I am walking on the bank of the river. Okay, then farmers working in the field. Okay, like this. Yeah, then here say morning walk ಅಲ್ಲಿ ಏನೇನೆಲ್ಲ ನೋಡಿದ್ರಿ, ಇಲ್ಲಿ ಸಮ್ ಪ್ರೈಸಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಸೆಂಟೆನ್ಸ್ ಥರ ಬರೀಬೇಕಷ್ಟೆ. ವೇಕಪ್ ಅರ್ಲಿ ಆ್ಯಂಡ್ ವಾಕ್ ಅದನ್ನೇ ಸೆಂಟೆನ್ಸ್ ಮಾಡಬೇಕು. ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದಿ ಏರ್. ಓಕೆ, ಬಿಸೈಡ್ ಅ ರಿವರ್ ಕಾಮ್ ಆ್ಯಂಡ್ ಕೂಲ್. ಸೊ ಇದನ್ನೇ ನೀವು ಸೆಂಟೆನ್ಸ್ ರೀತಿ ಮಾಡಿ ಬರೀಬೇಕು. ಸೊ ಕೆಲವೊಂದು ವರ್ಡ್ಸನ್ನು ಆ್ಯಡ್ ಮಾಡಿ ನೀವು ಮಾರ್ನಿಂಗ್ ವಾಕಲ್ಲಿ ಏನು ಪ್ಯಾರಾಗ್ರಾಫಲ್ಲಿ ಓದಿದ್ರೋ ಸೊ ಅದನ್ನೇ ನೀವಿಲ್ಲಿ ಅದನ್ನೇ ಬರೀಬೇಕಷ್ಟೆ. ಈ ಇಲ್ಲಿರೋ ಕೀವರ್ಡ್ಸ್ಗಳನ್ನು ಬಳಸ್ಕೊಂಡು ನೀವು ಸೆಂಟೆನ್ಸನ್ನು ಮಾಡಬೇಕು. ಓಕೆ, ದೆನ್ ಕಮಾನ್ ಲೆಟ್ಸ್ ನೋ ಸಮ್ ಮೀನಿಂಗ್ಸ್. Children, before going to lesson, we are going to now new words. Okay, yes, ಹೊಸ ಪದಗಳನ್ನು ತಿಳ್ಕೊಳ್ಳೋಣ. ಎಸ್, ಹೆಲ್ದಿ ಲೈಫ್, ಫೆಬ್ರೋ, ಪ್ಯಾಬ್ಲೋ, ಸ್ಯಾಕ್ರಿಸ್ಟನ್. ಓಕೆ, ಗುಡ್. ಎಸ್, ಗ್ಲಾಸರಿ ನೋಡಿ, ಗ್ಲಾಸರಿ ಅಂದರೆ ಹೊಸ ಪದಗಳು ಅಂತ ಹೇಳಿ ಅಲ್ವಾ, ಪದಗಳು. ಎಸ್, ಫ್ಯೂರಿಯಸ್, ಫ್ಯೂರಿಯಸ್. ಓಕೆ, ಫ್ಯೂರಿಯಸ್ ಅಂದರೆ ಬಹಳ ಕೋಪ, ಫ್ಯೂರಿಯಸ್, ಫ್ಯೂರಿಯಸ್ ಲೈಕ್ ದಿಸ್. ದೆನ್ ಪೋಷನ್, ಪೋಷನ್ ವಿಷಕಾರಿ ದ್ರವ. ಓಕೆ, ಅ ಪಾಯ್ಸನಸ್ ಲಿಕ್ವಿಡ್, ವಿಷಕಾರಿ ದ್ರವ. ಓಕೆ, ಪೋಷನ್. ದೆನ್ ಸ್ಪೆಲ್, ಸ್ಪೆಲ್ ಮಂತ್ರ, ಮಂತ್ರ, ಮಂತ್ರವನ್ನು ಸ್ಪೆಲ್ ಹೇಳೋದು ಅಂತ ಹೇಳಿ ಸ್ಪೆಲ್. ಓಕೆ, ದೆನ್ ಟ್ರ್ಯಾಪ್, ಟ್ರ್ಯಾಪ್ ಅಂದರೆ ಬಲೆ, ಟ್ರ್ಯಾಪ್ ಅಂದರೆ ಬಲೆ ಹಾಕೋದು, ಸಿಕ್ ಹಾಕೋದು ಅಂತ ಹೇಳಿ, ರೈಟ್. ದೆನ್ ಸ್ವ್ಯಾಂಪ್, ಸ್ವ್ಯಾಂಪ್, ಸ್ವ್ಯಾಂಪ್ ಅಂದರೆ ಜೌಗು, ಜೌಗು ಪ್ರದೇಶ ಅಂತಂದ್ರೆ ಏನು ಅಂದರೆ ತೇವ ಇರುವಂಥ ಜಾಗ, ತೇವ ಇರುವಂತಹ ಜಾಗ, ಮೆಲ್ಲಗೆ ಸಾಫ್ಟಾಗಿ ತೇವ ಇರುವಂತಹ ಜಾಗಕ್ಕೆ ಏನಂತೀವಿ ನಾವು, ಸ್ವ್ಯಾಂಪ್. ಓಕೆ, ದೆನ್ ಎಕ್ಸ್ಪ್ಲೋಷನ್, ಎಕ್ಸ್ಪ್ಲೋಷನ್, ಎಕ್ಸ್ಪ್ಲೋಷನ್ ಮೀನ್ಸ್ ಎಕ್ಸ್ಪ್ಲೋಷನ್ ಸ್ಫೋಟ, ಎಕ್ಸ್ಪ್ಲೋಷನ್. ಓಕೆ, ಎಸ್. ದೆನ್ ಡೆಸ್ಟ್ರಾಯ್, ಡೆಸ್ಟ್ರಾಯ್, ಡೆಸ್ಟ್ರಾಯ್ ಅಂದರೆ ಎಲ್ಲ ನಾಶ, ನಾಶ ಆಗುವುದು ಅಂತ ಹೇಳಿ. ಓಕೆ, ಕಮಾನ್ ಲೆಟ್ಸ್ ಸಿ ದ ಪ್ರೋಸ್. ಎಸ್, ಹೆಲ್ದಿ ಲೈಫ್, ಹೆಲ್ದಿ ಲೈಫ್ ಆರೋಗ್ಯಕರವಾದಂತಹ ಜೀವನ ನಡೆಸಬೇಕು ಅಂದರೆ ಹೇಗಿರಬೇಕು ಅಂತ ಹೇಳಿ ಕಮಾನ್ ಲೆಟ್ಸ್ ಸಿ. ಪ್ರೋಸ್ ಹೆಲ್ದಿ ಲೈಫ್. ಓಕೆ, ಬೈ ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್, ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್. ಓಕೆ, ಹಿಯರ್ ಹೆಲ್ದಿ ಲೈಫ್ ಅಂದರೆ ಹೇಗಿರಬೇಕು ಅಂತ ಹೇಳಿ ಇಲ್ಲಿ ನೋಡೋಣ ನಾವು. ಓಕೆ, ಲೆಟ್ಸ್ ಕಮಾನ್ ಸ್ಟಾರ್ಟ್. ಪ್ಯಾರಾಗ್ರಾಫ್ 1. Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing and leaping about. The earth was the healthiest place you could imagine, and it was clear that both adults and children were full of joy and were in good moods. Yes, here see ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಮೆನಿ ಇಯರ್ಸ್ ಅಗೋ, ತುಂಬ ವರ್ಷಗಳ ಹಿಂದೆ ಹೇಗಿತ್ತಪ್ಪ, ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ, ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿದ್ರು ಮತ್ತು ಹೆಲ್ದಿಯಾಗಿದ್ದರು. They ate varieties of food and loved fruits and vegetables. ಸೊ ಎಲ್ಲರೂ ತುಂಬ ವೆರೈಟಿ ಫುಡ್ಸ್ಗಳನ್ನು ತಿಂತಾಯಿದ್ರು, ತುಂಬ ಬಗೆ ಬಗೆಯ ಆಹಾರಗಳನ್ನು ತಿಂತಾಯಿದ್ರು. ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅವರು ಏನನ್ನು ಇಷ್ಟಪಡ್ತಾಯಿದ್ರು ತಿನ್ನಲಿಕ್ಕೆ, ಫ್ರೂಟ್ಸ್ ಅಂದರೆ ಹಣ್ಣುಗಳು, ದೆನ್ ವೆಜಿಟೇಬಲ್ಸ್. ಓಕೆ,
ತರಕಾರಿಗಳು. ದೇ ಟುಕ್ ಡೈಲಿ ಎಕ್ಸಸೈಸಸ್, ಅವರು ಪ್ರತಿನಿತ್ಯ ಎಕ್ಸಸೈಸನ್ನು ಮಾಡ್ತಾಯಿದ್ರು. ದೆನ್ ಎಂಜಾಯ್ಡ್, ಏನನ್ನು ಖುಷಿಯಾಗಿ ಮಾಡ್ತಾಯಿದ್ರು ಅಂದರೆ ಅವರು ವಾಕಿಂಗ್ ನಡೀತಾ ಇದ್ರು, ರನ್ನಿಂಗ್ ಓಡ್ತಾಯಿದ್ರು, ದೆನ್ ಪ್ಲೇಯಿಂಗ್ ಆಟ ಆಡ್ತಾಯಿದ್ರು, ದೆನ್ ಲೀಪಿಂಗ್ ಅಬೌಟ್. ಸೊ ಈ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು. ಸೊ ಅವರ ಬಾಡಿಗೆ ಎಕ್ಸಸೈಸ್ ಆಗ್ತಾಯಿತ್ತು. ದ ಅರ್ತ್ ವಾಸ್ ದಿ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಸೊ ಹಿಂದೆ, ಬಹಳ ವರ್ಷಗಳ ಹಿಂದೆ ಅರ್ತ್ ಅಂದರೆ ಭೂಮಿನೇ ತುಂಬ ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿತ್ತು, ಆರೋಗ್ಯವಂತ ಜಾಗ, ಆರೋಗ್ಯಕರವಾದಂಥ ಜಾಗವಾಗಿತ್ತು. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ. ಇಟ್ ವಾಸ್ ಕ್ಲಿಯರ್ ದಟ್ both adults and children were full of joy and were in good moods. ಸೊ ಅವರಿಗೆಲ್ಲರೂ, ಅಡಲ್ಟ್ಸ್ ಅಂದರೆ ದೊಡ್ಡವರು, ಚಿಲ್ಡ್ರನ್ ಅಂತಂದರೆ ಮಕ್ಕಳು. ಸೊ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಗಿದ್ರು, ಸಂತೋಷವಾಗಿದ್ದರು. ಜೊತೆಗೆ ಗುಡ್ ಮೂಡ್, ಒಳ್ಳೆಯ ಮೂಡಿನಲ್ಲಿ ಯಾವಾಗಲೂ ಅವರು ಇರ್ತಾಯಿದ್ರು. ಓಕೆ, ದೆನ್ ಇನ್ ಸೆಕೆಂಡ್ ಪ್ಯಾರಾ, ಆಲ್ ದಿಸ್ ಮೇಡ್ ಒನ್ ಆಫ್ ದಿ ವಿಚಸ್ ಫ್ಯೂರಿಯಸ್. She suggested that all the witches should come together to prepare a potion. One who drinks it would lose the desire to live. So that night all the witches gathered in the forest. Yes, ಇದನ್ನೆಲ್ಲ all this made one of witches ಫ್ಯೂರಿಯಸ್. ಸೊ ಇದನ್ನೆಲ್ಲ ನೋಡಿ ಒಬ್ಬ ವಿಚಸ್ ಅಂದರೆ ಏನಿಲ್ಲಿ? ಎಸ್, ನೀವಾಗಲೇ ತಿಳ್ಕೊಂಡಿದ್ದೀರಲ್ವಾ, ಮಾಟಗಾರ್ತಿ ಒಬ್ಬ ಮಾಟಗಾರ್ತಿಗೆ ತುಂಬ ಫ್ಯೂರಿಯಸ್ ಆಯಿತು, ತುಂಬ ಕೋಪ ಬಂತು. ಎಲ್ಲರೂ ಆರೋಗ್ಯವಾಗಿದ್ದಾರಲ್ಲ, ಏನಾದರೂ ಒಂದು ಗತಿ ಮಾಡಬೇಕಲ್ಲ ಅಂತ ಹೇಳಿ ಏನು ಮಾಡ್ತಾಳೆ, ಶಿ ಸಜೆಸ್ಟೆಡ್ ದಟ್ ಆಲ್ ದಿ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಅ ಪೋಷನ್. ಎಲ್ಲ ವಿಚಸ್ಗಳನ್ನು ಕರ್ಕೊಂಡು ಒಂದು ಸಜೆಸ್ಟ್ ಮಾಡ್ತಾಳೆ ಅವ್ರಿಗೆ. ಏನು ಹೇಳ್ತಾಳೆ ಅವಳು? ನೋಡಿ ನಾವೇನು ಮಾಡೋಣ, ಒಂದು ಪೋಷನನ್ನು ಪ್ರಿಪೇರ್ ಮಾಡೋಣ. ವಾಟ್ ಈಸ್ ದ ಪೋಷನ್ ಅಂದರೆ ಏನು ಹೇಳಿ? ಅ ಲಿಕ್ವಿಡ್ ವಿತ್ ಹೀಲಿಂಗ್ ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಿಪೋರ್ಷನ್. ಅಂದರೆ ಇದೊಂದು ವಿಷಕಾರಿಯಾದಂಥ ಅನಿಲ. ಪೋರ್ಷನ್ ಅಂದ್ರೇನು? ವಿಷಕಾರಿಯಾದಂಥ ಅನಿಲ. ಕುಡಿದ್ರೆ, ಅನಿಲ ಮೀನ್ಸ್ ಗೊತ್ತಲ್ವಾ, ಒಂದು ದ್ರವ, ವಿಷಕಾರಿಯಾದಂತಹ ಒಂದು ದ್ರವ. ಇದನ್ನು ಕುಡಿದ್ರೆ ಕುಡಿಯುವಂಥದ್ದು ಇದೊಂದು. ಸೊ ಇದೊಂದು ಲಿಕ್ವಿಡ್ ಅಂದರೆ ಒಂದು ದ್ರವ, ಆಯಿತಾ? ಇದನ್ನು ಕುಡಿದ್ರೆ ಅಪಾಯ ಆಗುವಂಥದ್ದು. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲಾಸ್ ದ ಡಿಸೈರ್ ಟು ಲೀವ್. ಸೊ ಇದನ್ನು ಯಾರು ಕುಡಿತಾರೋ ಅವರ ಬದುಕುವ ಇಚ್ಛೆಯನ್ನೇ ಕಳ್ಕೊಳ್ತಾರೆ. ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಸೊ ಆ ರೀತಿ ಒಂದು ಸಲಹೆಯನ್ನು ಕೊಡ್ತಾಳೆ ಒಬ್ಬಳು ವಿಚ್ ಅಂದರೆ ಎಸ್, ಮಾಟಗಾರ್ತಿ. ಒಂದು ನೈಟು ಎಲ್ಲರೂ ಒಂದು ಕಡೆ ಫಾರೆಸ್ಟಲ್ಲಿ ಸೇರ್ಕೊಂಡು, ಗ್ಯಾದರ್ ಅಂದರೆ ಒಂದು ಕಡೆ ಸೇರೋದು. ಸೊ ಫಾರೆಸ್ಟ್ ಕಾಡಲ್ಲಿ ಸೇರಿಕೊಂಡು ಆ ರೀತಿ ಒಂದು ತೀರ್ಮಾನ, ಒಂದು ಪೋಷನನ್ನು ಪ್ರಿಪೇರ್ ಮಾಡೋಣ, ಒಂದು ವಿಷಕಾರಿ ದ್ರವವನ್ನು ಪ್ರಿಪೇರ್ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. ಎಸ್, ಎಲ್ಲರೂ ಡಿಸೈಡನ್ನು ಮಾಡಿ ಒಂದು ಪೋಷನನ್ನು ಮಾಡಬೇಕು ಅಂತ ಹೊರಡ್ತಾರೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ, ಆಯಿತಾ, ಟು ಮೇಕ್ ಪೋಷನ್. ಆ ಒಂದು ಲಿಕ್ವಿಡ್ ಇತ್ತಲ್ಲ, ಪಾಯ್ಸನಸ್ ಲಿಕ್ವಿಡು, ಅದನ್ನು ಮಾಡಲಿಕ್ಕೆ ಎಲ್ಲರೂ ಎಲ್ಲ ವಿಚಸ್ ಸೇರಿಕೊಂಡ್ರಲ್ಲ ಒಂದು ಕಡೆ, ಅವರ ಎಲ್ಲ ಶಕ್ತಿಯನ್ನು, ಎನರ್ಜಿ ಅಂದ್ರೇನು? ಎಸ್, ಸ್ಟ್ರೆಂತ್, ಶಕ್ತಿ. ಆ ಶಕ್ತಿಯನ್ನು ಅಲ್ಲಿ ಒಂದು ಕಡೆ ಕೂಡಿಸ್ಬೇಕಾಗಿತ್ತು. ಅಷ್ಟು ಪವರ್ಫುಲ್ ಪೋಷನನ್ನು ಅವ್ರು ಮಾಡ್ತಾ ಇರ್ತಾರೆ. ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಜನಗಳ ಮೇಲೆ, ಪೀಪಲ್ ಅಂದರೆ ಜನ, ಎಸ್, ಜನಗಳ ಮೇಲೆ ಒಂದು ಪರಿಣಾಮ ಬೀರಬೇಕು. ಅದು ಪವರ್ಫುಲ್ ಸ್ಪೆಲ್, ಕೆಟ್ಟ ಪರಿಣಾಮ, ಆಯಿತಾ, ಪರಿಣಾಮವನ್ನು, ಎಫೆಕ್ಟನ್ನು ಆಗಬೇಕು ಅದು ಜನಗಳ ಮೇಲೆ ಅಂತ ಹೇಳಿ ಅವರು ಎಲ್ಲ ಶಕ್ತಿಯನ್ನು ಖರ್ಚು ಮಾಡಿ ಒಂದು ಪೋಷನನ್ನು ಮಾಡಬೇಕು ಅಂತ ಹೊರಡ್ತಾರೆ.
ಸೊ ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಶಕ್ತಿಯನ್ನು ಹೇಗೆ ಅವರು ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಂದು ಮಂತ್ರವನ್ನು ಪಠಿಸ್ತಾ ಇರ್ತಾರೆ. ಮಂತ್ರವನ್ನು ಪಠಿಸಿ ಅಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒನ್ ಆಫ್ ದ ವಿಚರ್ಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟರಿಂಗ್ ದಿ ವರ್ಡ್ಸ್. ಸೊ ಆ ಒಂದು ಪರ್ಟಿಕ್ಯುಲರಾಗಿ ಒಂದು ಮಂತ್ರ ಇರುತ್ತೆ, ಅದಕ್ಕೆ ಅದನ್ನು ಅಟರಿಂಗ್ ಅಂದರೆ ಆ ಪದಗಳನ್ನು, ಆ ಮಂತ್ರವನ್ನು ಹೇಳಬೇಕಾದ್ರೆ ಒಬ್ಬಳು ವಿಚಸ್ಸಲ್ಲಿ ಒಬ್ಬಳು ಏನು ಮಾಡ್ತಾಳೆ, ತಪ್ಪು ಅಟರ್ ಮಾಡ್ತಾಳೆ, ಮಿಸ್ಟೇಕ್ ಮಾಡಿಬಿಡ್ತಾಳೆ. ಸೊ ಮಂತ್ರವನ್ನು ತಪ್ಪಾಗಿ ಹೇಳಿಬಿಡ್ತಾಳೆ. ಆಗೇನಾಗುತ್ತೆ, ಆ್ಯಸ್ ಅ ರಿಸಲ್ಟ್ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಅಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಸ್ಫೋಟನೇ, ಎಕ್ಸ್ಪ್ಲೋಷನ್ ಅಂದರೆ ಸ್ಫೋಟ ಆಗಿಬಿಡುತ್ತೆ, ಅಲ್ಲೊಂದು ದೊಡ್ಡ ಸ್ಫೋಟ ಆಗಿಬಿಡುತ್ತೆ. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಎಷ್ಟು ದೊಡ್ಡ ಸ್ಫೋಟ ಆಗುತ್ತೆ ಅಂತಂದರೆ ಇಡೀ ಕಾಡೆ, ಫಾರೆಸ್ಟೇ ಡಿಸ್ಟ್ರಾಯ್ಡ್ ಅಂದರೆ ನಾಶ ಆಗಿಬಿಡುತ್ತೆ. ಅಷ್ಟು ದೊಡ್ಡ ಒಂದು ಸ್ಫೋಟ ಅಲ್ಲಿ ಆಗುತ್ತೆ. ಯಾಕಂದರೆ ಅವರು ಮಾಡ್ತಾ ಇದ್ದಿದ್ದು ಪವರ್ಫುಲ್. ತಮ್ಮ ಎಲ್ಲ ಮಾಟಗಾರ್ತಿಯರು ಅಂದರೆ ತುಂಬ ಶಕ್ತಿಯುತವಾಗಿರ್ತಾರೆ. ತಮ್ಮೆಲ್ಲ ಶಕ್ತಿಯನ್ನು ಪ್ರಯೋಗ ಮಾಡ್ತಾ ಇರ್ತಾರಲ್ವ ಅಲ್ಲಿ. ಸೊ ಆ ಮಂತ್ರಗಳು ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ಅಲ್ಲಿ ತಪ್ಪುಗಳಾಗುತ್ತೆ. ಸೊ ಅಂಥ ಟೈಮಲ್ಲಿ ಒಬ್ಬಳು ವಿಚ್ಚು ಅಲ್ಲಿ ತಪ್ಪು ಮಾಡಿದ್ದಕ್ಕೆ ಇಡೀ ಕಾಡೇ ಡಿಸ್ಟ್ರಾಯ್ ಆಗಿಬಿಡುತ್ತೆ, ನಾಶ ಆಗುವ ರೀತಿ ಅಲ್ಲೊಂದು ಸ್ಫೋಟ, ದೊಡ್ಡ ಬೆಂಕಿಯ ಸ್ಫೋಟ ಆಗಿಬಿಡುತ್ತೆ. ದೆನ್ ಆ್ಯಸ್ ಅ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದಿ ವಿಚರ್ಸ್ ಇಂಟು tiny creatures like germs. They were trapped in liquid in a small bottle which was lying in a swamp. ಓಕೆ, ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ಆ್ಯಸ್ ಅ ರಿಸಲ್ಟ್, ಸೊ ಆ ಸ್ಫೋಟ ಆಗಿಬಿಡುತ್ತಲ್ಲ ಎಕ್ಸ್ಪ್ಲೋಷನಿಂದಾಗಿ, ಟರ್ನ್ಡ್ ಆಲ್ ದ ವಿಚಸ್, ಅಲ್ಲಿದ್ದಂಥ ವಿಚಸ್ ಇದ್ರಲ್ಲ ಅಲ್ಲಿ ಮಾಟಗಾರ್ತಿಯರು, ಅವರೆಲ್ಲ ಏನಾಗೋದ್ರು, ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್, ಎಲ್ಲ ಚೂರಾಗಿಬಿಟ್ರು. ಆ ವಿಚಸ್ ಎಲ್ಲ ಆ ಸ್ಫೋಟದಿಂದಾಗಿ ಚೂರಾಗಿ ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್ಗಳ ಥರ ಆಗ್ಬಿಟ್ರು. ಜರ್ಮ್ಸ್ಗಳು ಅಂದರೆ ಹುಳಗಳು, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ, ಕಣ್ಣಕ್ಕೆ ಕಾಣದೇ ಇರೋ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ ಜರ್ಮ್ಸ್ಗಳು, ಆ ಥರ ಅವರು ಆಗಿಬಿಡ್ತಾರೆ. ಯಾರು? ವಿಚಸ್. ದೇ ವರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಅ ಸ್ಮಾಲ್ ಬ್ಯಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಅ ಸ್ವ್ಯಾಂಪ್. ಏನು ಮಾಡ್ತಾರೆ, ಅಲ್ಲೊಂದು ಬಾಟಲು ಬಿದ್ದಿರುತ್ತೆ. ಸೊ ಆ ಬಾಟ್ಲ್ ಒಳಗಡೆ ಅವರು ಸೇರ್ಕೊಂಡ್ಬಿಡ್ತಾರೆ. ಯಾರು? ಎಸ್, ಹೂ ಟರ್ನ್ಡ್ ಲೈಕ್ ಅ ಜರ್ಮ್ಸ್ ಆ ಥರ ಆದಂತಹ ವಿಚಸ್, ಆಯಿತಾ? ಸೊ ಜರ್ಮ್ಸ್ ಆದಂತಹ ವಿಚಸ್ ಏನಾಗ್ತಾರೆ, ಆ ಬಾಟಲ್ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಒಂದು ಬಾಟಲ್, ವೇಸ್ಟ್ ಬಾಟಲ್ ಬಿದ್ದಿರುತ್ತೆ ಅಲ್ಲಿ, ಆ ಲಿಕ್ವಿಡ್ ಇರುವಂಥದ್ದು ಅಲ್ಲಿ ಅವರು ಸೇರ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಬಾಟಲಲ್ಲಿ ಅಲ್ಲೊಂದು ಲಿಕ್ವಿಡ್ ಇರುತ್ತೆ, ಏನೋ ಒಂದು ನೀರೋ ಏನೋ ಒಂದು ಲಿಕ್ವಿಡ್ ದ್ರವ ಇರುತ್ತೆ, ಅದ್ರ ಒಳಗಡೆ ಇವರೆಲ್ಲ ಏನು ಮಾಡ್ತಾರೆ, ಸೇರ್ಕೊಂಡ್ಬಿಡ್ತಾರೆ. ದೆನ್ ಒನ್ ಡೇ ಆ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಸೊ ಒಂದು ಸರಿ ಏನು ಮಾಡ್ತಾನೆ, ಯಾವುದೋ ಒಂದು ಹುಡುಗ ಆ ಬಾಟಲನ್ನು ನೋಡಿ ಅದರಲ್ಲಿ ಇದ್ದಂಥ ಲಿಕ್ವಿಡನ್ನು ಕುಡಿದು ಬಿಡ್ತಾನೆ. ಸೊ ಅದರೊಳಗಡೆ ಯಾರಿರ್ತಾರೆ ಆ ಬಾಟಲ್ ಒಳಗಡೆ? ಎಸ್, ವಿಚಸ್ ಇರ್ತಾರೆ. ಯಾವ ರೂಪದಲ್ಲಿರ್ತಾರೆ? ಲೈಕ್ ಜರ್ಮ್ಸ್ ರೂಪದಲ್ಲಿ ಅವರು ಇರ್ತಾರೆ. ಸಣ್ಣ ಸಣ್ಣ ಕೀಟಗಳು, ಬ್ಯಾಕ್ಟೀರಿಯಾ ರೂಪದಲ್ಲಿ, ಕಣಗಳ ರೂಪದಲ್ಲಿ ಅವರು ಇರ್ತಾರೆ. ಥಿಂಕಿಂಗ್ ಇಟ್ ಕಂಟೈನ್ಡ್ ಅ ನೈಸ್ ನ್ಯೂ ಡ್ರಿಂಕ್, ಈ ಸ್ವ್ಯಾಲೋಡ್ ಇಟ್ ಫುಲ್ಲಿ. ಸೊ ಅವನಿಗೇನು ಅನಿಸುತ್ತೆ, ಅದು ಯಾವುದೋ ಒಂದು ಹೊಸ ಡ್ರಿಂಕ್, ಕುಡಿಯುವ ಒಂದು ದ್ರವ ಅಂತ ಹೇಳಿ ತಿಳ್ಕೊಂಡು ಅವನೇನು ಮಾಡ್ತಾನೆ, ಕಂಪ್ಲೀಟಾಗಿ ಎಲ್ಲವನ್ನು ಕುಡಿದು ಬಿಡ್ತಾನೆ. ಇಡೀ ಒಂದು ಬಾಟಲ್ ತುಂಬ ಇರುತ್ತದು, ಆ ಇಡೀ ಬಾಟಲನ್ನು ಅವನೇನು ಮಾಡ್ತಾನೆ, ಕುಡ್ಕೊಂಡ್ಬಿಡ್ತಾನೆ. ದ ಜರ್ಮ್ ಲೈಕ್ ವಿಚಸ್ took advantage of this situation. ಸೊ ಈ ಒಂದು ಸಿಚುಯೇಷನನ್ನು ಈ ಜರ್ಮ್ಸ್ ಇದ್ವಲ್ಲ, ಜರ್ಮ್ಸ್ ಅಂದರೆ ಯಾರಿಲ್ಲಿ ವಿಚಸ್ ಇದ್ರಲ್ಲ ಜರ್ಮ್ಸ್ ಥರ, ಅವರು ಉಪಯೋಗಿಸ್ಕೋತಾರೆ. ದೋ ದೇ ಕುಡ್ ನಾಟ್ physically harm anyone, they learned to change the boy's likes and dislikes. In a few days, a funny feeling started in the boy's mouth. He no longer wanted to eat vegetables, fruits, and good food. All he wanted to do was to ask for pizza, burger, and wait for them at home. He wasted
his time waiting for food from hotels or restaurants and watching television, eating ice cream and chips. Okay, here ಏನಾಗುತ್ತೆ ನೋಡಿ. ಸೊ ಆ ಜರ್ಮ್ಸ್ ಇರುವಂಥ ಒಂದು ಲಿಕ್ವಿಡನ್ನು ನೀವು ಕುಡ್ಕೊಂಡ್ಬಿಡ್ತಾನಲ್ಲ ಒಂದು ಹುಡುಗ, ಆವಾಗ ಅವು ಏನು ಮಾಡ್ತವೆ, ಜರ್ಮ್ಸ್ ಒಳಗಡೆ ಅವನಿಗೆ ಯಾವುದೇ ರೀತಿಯ ಫಿಸಿಕಲ್ಲಾಗಿ ತೊಂದರೆ ಮಾಡೋದಿಲ್ಲ, ಯಾವುದೇ ರೀತಿ ಅವನಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಎಂಥ ಕಾಯಿಲೆ ಬಂದ್ಬಿಡುತ್ತದೆ, ಫಿಸಿಕಲ್ ಅಂದರೆ ದೈಹಿಕವಾಗಿ ಏನೇ ಕಾಯಿಲೆ ಬರಲ್ಲ, ಆದರೆ ಅವನಿಗೆ ಅವು ಏನು ಮಾಡ್ತವೆ ಒಳಗಡೆ ಜರ್ಮ್ಸ್ ಅಂತಂದರೆ ಹೀಸ್ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಅವನ ಲೈಕ್ಸ್ ಮತ್ತು ಇಷ್ಟಗಳನ್ನು ಮತ್ತು ಕಷ್ಟಗಳನ್ನು ಬದಲಾಯಿಸ್ಬಿಡ್ತವೆ ಇವು. ಏನಾಗ್ತದೆ, ಅವನು ಎಲ್ಲರೂ ಆ್ಯಕ್ಟಿವ್ ಆಗಿದ್ರಲ್ವ ಆ ಕಾಲದಲ್ಲಿ, ಎಲ್ಲರೂ ಖುಷಿಯಾಗಿದ್ದರು, ಹೆಲ್ದಿಯಾಗಿ ಫುಡ್ಡನ್ನು ತಿಂತಾಯಿದ್ರು, ದೆನ್ ಅವರು ಎಕ್ಸಸೈಸನ್ನು ಮಾಡ್ತಾಯಿದ್ರು, ಒಳ್ಳೆ ಗುಡ್ ಹ್ಯಾಬಿಟ್ಸನ್ನು ಇಟ್ಕೊಂಡಿದ್ರು, ಆ್ಯಕ್ಟಿವ್ ಆಗಿರ್ತಿದ್ರು. ಸೊ ಎಲ್ಲವನ್ನು ಬದಲಾಯಿಸ್ಬಿಡ್ತವೆ ಈ ವಿಚಸ್, ಜರ್ಮ್ಸ್ ಲೈಕ್ ಇರ್ತಾವಲ್ಲ ವಿಚಸ್, ಬದಲಾಯಿಸ್ಬಿಡ್ತವೆ. ಇನ್ ಅ ಫ್ಯೂ ಡೇಸ್ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಆ ಹುಡುಗನ ಮೌತ್ ಅಂದರೆ ಬಾಯಲ್ಲಿ ತುಂಬ ಫನ್ನಿ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನು, ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಅವನಿಗೆ ಯಾವುದೇ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಅನಿಸೋದಿಲ್ಲ, ಮತ್ತು ಫ್ರೂಟ್ಸನ್ನು ತಿನ್ನಬೇಕು ಅಂತ ಅನಿಸೋದಿಲ್ಲ, ಯಾವುದೇ ಗುಡ್ ಫುಡ್ಡನ್ನು ತಿನ್ನಬೇಕು ಅಂತ ಅನಿಸಲ್ಲ. ಹಿ ವಾಂಟೆಡ್ ಟು ಡೂ ವಾಸ್ ಟು ಹ್ಯಾಸ್ ಫಾರ್ ಪಿಜ್ಜಾ ಬರ್ಗರ್. ಅವನಿಗೆ ಏನು ತಿನ್ನಬೇಕು ಅನಿಸುತ್ತೆ, ಪಿಜ್ಜಾ ಬರ್ಗರ್ ಆ್ಯಂಡ್ ವೆಯ್ಟ್ ಫಾರ್ ದೆಮ್ ಅಟ್ ಹೋಮ್. ಅವನು ಪಿಜ್ಜಾ ಬರ್ಗರ್ ಅವೆಲ್ಲ ಏನು ಜಂಕ್ ಫುಡ್, ಅವು ಒಳ್ಳೆ ಆಹಾರ ಅಲ್ಲ, ಆಯಿತಾ, ಅನ್ಹೆಲ್ದಿ ಫುಡ್ಸ್ ಅಲ್ವಾ ಅವೆಲ್ಲ. ಸೊ ಇವುಗಳನ್ನು ತಿನ್ನಬಾರ್ದು ಜಾಸ್ತಿ, ನಾವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು. ಆದರೆ ಈ ಜರ್ಮ್ಸ್ಗಳು ಆ ಬಾಯ್ ಒಳಗಡೆ ಸೇರಿಕೊಂಡು ಏನು ಮಾಡ್ತಾ ಇದ್ದಾವೆ, ಅವನ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನೆಲ್ಲ ಬದಲಾಯಿಸಿ ಅವನು ಗುಡ್ ಹ್ಯಾಬಿಟ್ಸ್ನೆಲ್ಲ ಚೇಂಜ್ ಮಾಡಿ ಅವನು ಪಿಜ್ಜಾ ಬರ್ಗರ್ ತಿನ್ನಬೇಕು ಅನಿಸುತ್ತೆ, ಆಮೇಲೆ ಹೋಟೆಲಲ್ಲೇ ರೆಸ್ಟೋರೆಂಟ್ಗಳಲ್ಲಿ ಊಟ ತಿನ್ನಬೇಕು ಅನಿಸುತ್ತೆ. ಸೊ ಅವನು ಯಾವುದೇ ಬೇರೆ ಕಡೆ ಯಾವುದ್ರ ಕಡೆ ಆ್ಯಕ್ಟಿವ್ ಆಗಿರಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ಆಯಿತಾ, ಸುಮ್ಮನೆ ಕೂತ್ಕೊಂಡು ವಾಚಿಂಗ್ ಟೆಲಿವಿಷನ್, ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ತಿನ್ನುವಾಗ ಟಿ ವಿ, ಯಾವಾಗಲೂ ಟಿ ವಿ ನೋಡೋದು, ಆ ಒಂದು ಕೆಟ್ಟ ಹವ್ಯಾಸಗಳು ಅವನಲ್ಲಿ ಬೆಳೀತಾ ಹೋಗುತ್ತೆ. ಸೊ ಈಟಿಂಗ್ ಐಸ್ ಕ್ರೀಮ್ನ ತಿನ್ನೋದು, ದೆನ್ ಚಿಪ್ಸ್ನ ತಿನ್ನೋದು, ಊಟ ಸರಿಯಾಗಿ ಮಾಡಲ್ಲ, ದೆನ್ ಪಿಜ್ಜಾ ಬರ್ಗರ್ ತಿನ್ನೋದು. ಸೊ ಈ ರೀತಿ ಜಂಕ್ ಫುಡ್ಡನ್ನು ತಿನ್ನೋ ಅಭ್ಯಾಸವನ್ನು ಅವನು ಬೆಳೆಸ್ಕೋತಾ ಹೋಗ್ತಾನೆ ಆ ಹುಡುಗ, ಆಯಿತಾ. ಗುಡ್ ಹ್ಯಾಬಿಟ್ಸನ್ನು ಬಿಟ್ಟು ಸೋಂಬೇರಿ ಲೇಝಿ ಆಗ್ತಾ ಹೋಗ್ತಾನೆ. ಸೊ ನೆಕ್ಸ್ಟು ಇದು ಏನಾಗುತ್ತೆ, ಅವನು ಏನಾಗ್ತದೆ, ಇದು ಸರಿ ಹೋಗುತ್ತಾ ಇಲ್ವಾ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ ಚಿಲ್ಡ್ರನ್, ಇನ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ಪೇಜ್ ನಂಬರ್ 5, ಓಕೆ, ಪೇಜ್ ನಂಬರ್ 5ನಲ್ಲಿದೆ ನೋಡಿ, ವೊಕ್ಯಾಬುಲರಿ ಇದೆ ಅಲ್ಲಿ. Fill in the blanks using suitable words from the words given in brackets ಅಂತ ಇದೆ. ಸೊ ನಿಮಗೆ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದನ್ನು 2 ಪದಗಳನ್ನು ಕೊಟ್ಟಿದ್ದಾರೆ, ಅವುದಲ್ಲಿ ಆ ಬ್ರಾಕೆಟಲ್ಲಿರೋ 2 ಪದದಲ್ಲಿ ಯಾವುದಾದ್ರೂ ಒಂದು ಆನ್ಸರನ್ನು ನೀವು ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ ನೋಡಿ, ಮಿನಿ ಏಟ್ ಅ ವೆರೈಟಿ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ಡ್ಯಾಶ್ ಬರ್ಗರ್ಸ್ ಆರ್ ವೆಜಿಟೇಬಲ್ಸ್. ಫ್ರೂಟ್ಸ್ ಜೊತೆಗೆ ಯಾವುದನ್ನು ಸೇರಿಸ್ಬೇಕು ನಾವು, ಹೆಲ್ದಿ ಫುಡ್ ಯಾವುದೆರಡರಲ್ಲಿ, ಎಸ್, ವೆಜಿಟೇಬಲ್ಸ್ ದೇ ಹ್ಯಾವ್ ಗಿವನ್. ಓಕೆ, ಬಟ್ ನಾವೀಗ ನೆಕ್ಸ್ಟು ಫಸ್ಟ್ ಒನ್ ನೋಡಿ, ದಿ ಅರ್ತ್ ವಾಸ್ ದಿ ಡ್ಯಾಶ್ ಪ್ಲೇಸ್ ವೇರ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ಎಂಜಾಯ್ಡ್ ಗುಡ್ ಲೈಫ್ ಅಂತ ಇದೆ. ಆಪ್ಷನ್ಸ್ ನೋಡಿ, ಡರ್ಟಿಯೆಸ್ಟ್ ಆರ್ ಹೆಲ್ದಿಯೆಸ್ಟ್, ಇವೆರಡರಲ್ಲಿ ಯಾವುದು ಉತ್ತರ, ಎಸ್, ಹೆಲ್ದಿಯೆಸ್ಟ್ ಅಲ್ವಾ. ದ ಅರ್ತ್ ವಾಸ್ ದಿ healthiest place, healthiest answer. Okay, then in second one of the witches was dash about people being healthy. Yes, one of the witches ಗೆ ಏನಾಯಿತು, ನೀವು ಪಾಠವನ್ನು ಇದನ್ನು ಮಾಡಲಿಕ್ಕೆ ಮುಂಚೆ ನೀವು twice you should read the lesson twice, 2 ಸರಿ ಪಾಠವನ್ನು ಓದಬೇಕು, ಆವಾಗ ಆ ಲೈನ್ಸ್ಗಳು ನಿಮಗೆ ಚೆನ್ನಾಗಿ ಪರಿಚಯ ಆಗುತ್ತೆ. ಆವಾಗ ನೆಕ್ಸ್ಟ್ ನೀವು ಇದನ್ನು ಮಾಡಬೇಕು, ಇದನ್ನೆಲ್ಲವನ್ನು ಮಾಡೋಂಥದ್ದು ಆಮೇಲೆ. ಓಕೆ, ಯು ಶುಡ್ ರೀಡ್ ದ ಟೆಕ್ಸ್ಟ್ ಟ್ವೈಸ್. ವಾಟ್ ದಿಸ್, ಎಸ್, ಓಕೆ. ದೆನ್ ಒನ್ ಆಫ್ ದಿ ವಿಚಸ್ ವಾಸ್ ಡ್ಯಾಶ್ ಫ್ಯೂರಿಯಸ್ ಆರ್ ಪವರ್ಫುಲ್. ಯಾ, ಫ್ಯೂರಿಯಸ್, ತುಂಬ ಕೋಪ ಬಂತು, ಹೌದಲ್ಲ, ಎಸ್, ವೆರಿ ಆ್ಯಂಗ್ರಿ. ದೆನ್ ಇನ್ ಥರ್ಡ್ ಒನ್, ದೇರ್ ವಾಸ್ ಅ ಬಿಗ್ ಡ್ಯಾಶ್ ದಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್
ಥಂಡರ್ ಆರ್ ಎಕ್ಸ್ಪ್ಲೋಷನ್? ಎರಡರಲ್ಲಿ ಯಾವುದು? ಎಸ್, ಎಕ್ಸ್ಪ್ಲೋಷನ್ ಈಸ್ ದ ಆನ್ಸರ್. ದೆನ್ the witches were dash in a small bottle. Yes, here answer options ನೋಡಿ. trapped, then gathered. ಏನಾಯಿತು? ವಿಚಸ್ ಎಲ್ಲ ಸ್ಮಾಲ್ ಬಾಟಲ್ ಒಳಗಡೆ ಏನಾಯಿತು? ಎಸ್, ಟ್ರ್ಯಾಪ್ಡ್ ಹೌದಲ್ಲ? ಟ್ರ್ಯಾಪ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಫಿಫ್ತ್ ಒನ್, ದೇರ್ ವಾಸ್ ನೋ ಡ್ಯಾಶ್ ಟು ಗೆಟ್ ರಿಡ್ ಆಫ್ ವಿಚಸ್. ದೇರ್ ವಾಸ್ ನೋ ಡ್ಯಾಶ್. ಮಿಕ್ಸ್ಚರ್ ಆರ್ ವ್ಯಾಕ್ಸಿನ್? Yes, mixture is the answer. Mixture ಇದಕ್ಕೆ answer. Then sixth one, when a person became healthy, the witches had to leave the body riding on a dash. Yes, ಯಾವಾಗ ಮನುಷ್ಯ ಹೆಲ್ದಿ ಆಗ್ತಾನೆ ಆವಾಗ ವೈರಸ್ ಎಲ್ಲ ವಿಚಸ್ ಎಲ್ಲ ಯಾವುದ್ರ ಮೂಲಕ ಹೊರಗಡೆ ಹೋಗ್ತವೆ? ಕಾಫ್ ಆರ್ ಸ್ನೀಸ್. ಎಸ್, ಕರೆಕ್ಟ್ ಆನ್ಸರ್ ಸ್ನೀಸ್. ವೆರಿ ಗುಡ್. Okay, this is the one exercise for you. Then children, here see in page number 9 ಅಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಯು ಶುಡ್ ರೀಡ್ ದಿಸ್ ಪ್ಯಾರಾಗ್ರಾಫ್. ಓಕೆ, ನೋಡಿ ಇಲ್ಲಿ ನಾನು ಓದ್ತೀನಿ ನೋಡಿ. ಇಲ್ಲಿ ಕೆಲವೊಂದು ವರ್ಡ್ಸನ್ನು ಅಂಡರ್ಲೈನ್ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀರಲ್ವಾ? ಸೊ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನು ಗಮನಿಸಿ ಕರೆಕ್ಟಾಗಿ. One of the witches suggested that they should prepare a magic potion. They gathered all the energy they could put together to change the human beings, but they failed. So they waited for a very long time. They managed to get into the body of a boy in the form of liquid and caused a sort of illness. Okay, here see ಯಾವ ವರ್ಡ್ ಅನ್ನು ನಿಮಗೆ ಅಂಡರ್ಲೈನ್ ಮಾಡಿದ್ದಾರೆ. Yes, see, observe here. Suggested, then gathered, failed, waited, managed, caused. ನೋಡಿ, ನೀವೀಗ ಪ್ಯಾರಾಗ್ರಾಫ್ ಏನು ನೋಡಿದ್ರಲ್ಲ ಅದರಲ್ಲಿ ಇ ಡಿ ವರ್ಡ್ಸ್ ಅಂಡರ್ಲೈನ್ಡ್ ಆಗಿತ್ತಲ್ಲ. ಸೊ ಆ ಪದಗಳು ಯಾವ್ಯಾವುದು ಹೇಳಿ? ಟೆಲ್ ಮೀ ದೋಸ್ ವರ್ಡ್ಸ್. ಸಜೆಸ್ಟೆಡ್, ಎಸ್, ಸಜೆಸ್ಟೆಡ್. ದೆನ್ ಗ್ಯಾದರ್ಡ್, ದೆನ್ failed, then waited, then managed, then caused. Yes, caused. See, observe, in all the words there have ed. ಹೌದಲ್ವಾ? ಸೊ ed ಬಂದಿದ್ರೆ ಏನಪ್ಪ ಅಂದರೆ ಅದು ವರ್ಬ್. ಅದು ಆಯಿತಾ? ಇಲ್ಲಿರೋ ಆ ಪ್ಯಾರಾಗ್ರಾಫಲ್ಲಿ ನಿಮಗೆ ಬಂದಿರೋ ಪದಗಳೆಲ್ಲ ವರ್ಬ್. ಜೊತೆಗೆ ಆ ವರ್ಬ್ ಯಾವುದ್ರಲ್ಲಿದೆ? ಇ ಇದ್ದರೆ ನಿಮಗೆ ಪಾಸ್ಟ್ ವರ್ಬ್, ಅದು ಪಾಸ್ಟ್ ಟೆನ್ಸ್ ವರ್ಬ್. ಓಕೆ, ಗೊತ್ತಾಯ್ತಲ್ಲ ನಿಮಗೆ? ಸೊ ಇವೆಲ್ಲ ಯಾವ ವರ್ಬ್? ಇವೆಲ್ಲ ಪಾಸ್ಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸ್ ವರ್ಬ್ಸ್. ಸೊ ಇವೆಲ್ಲ ಪಾಸ್ಟ್ ಟೆನ್ಸಲ್ಲಿರುವಂತಹ ವರ್ಬ್ಸ್ಗಳು. ಸಿ, ಸಜೆಸ್ಟೆಡ್, ಎಸ್, ಗ್ಯಾದರ್ಡ್, ಫೇಲ್ಡ್, waited, managed, caused. ಸೊ ಆ್ಯಂಡ್ ಆಲ್ಸೋ ಇವುಗಳನ್ನ ಏನಂತೀವಿ ನಾವು ಅಂದರೆ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ರೆಗ್ಯುಲರ್ ವರ್ಬ್ಸ್. ಸೊ ಈ ವರ್ಬ್ಸ್ಗಳೇನಿದೆಯಲ್ಲ, ಇ ಡಿ ಬರುವಂಥ ವರ್ಬ್ಸ್ಗಳು, ವರ್ಬ್ ಅಂದರೆ ಏನು ಗೊತ್ತಲ್ಲ? ಕ್ರಿಯಾಪದ. ಇ ಡಿ ಬರುವಂಥ ವರ್ಬ್ಸ್ಗಳನ್ನ ನಾವೇನಂತ ಕರಿತೀವಿ? ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಜೊತೆಗೆ ಇದು ಪಾಸ್ಟ್ ಟೆನ್ಸ್ ವರ್ಬ್. ಇ ಡಿ ಬಂದರೆ ನಾವೇನಂತ ತಿಳ್ಕೊಬೇಕು? ದಟ್ ಈಸ್ ಪಾಸ್ಟ್ ಟೆನ್ಸ್ ಅಂತ ನಮಗೆ ಅದು ಅಂಡರ್ಸ್ಟುಡ್. ಅರ್ಥ ಆಯ್ತಲ್ಲ? ಸೊ ಗುಡ್. ಆ ಪದಗಳನ್ನು ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ ವಾಕ್ಯಗಳನ್ನು ಮಾಡಬೇಕು. ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ನೋಡಿ. ಡಿಸ್ಕವರ್ಡ್, ಫೌಂಡ್, ಪ್ರಿಪೇರ್ಡ್, ಕ್ಯೂರ್ಡ್, ಇಂಜೆಕ್ಟೆಡ್. ಸೊ ಆ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ನೀವು ವಾಕ್ಯಗಳನ್ನು ಮಾಡಿ ಬರೀಬೇಕು. ಇನ್ ಪೇಜ್ ನಂಬರ್ 9 ಇದೆ ನೋಡಿ. ಸೊ ಅದನ್ನು ನೀವು ಮಾಡುವಂಥದ್ದು. ದೆನ್ ಕಟ್ ಮಾಡಿ. ಎಸ್, ನೆಕ್ಸ್ಟ್ ಆ್ಯಕ್ಟಿವಿಟಿ ನೋಡಿ, ನಿಮಗೆ ಪೇಜ್ ನಂಬರ್ 10 ಇದೆ. ಅಲ್ಲಿ
ಆಪೋಸಿಟ್ ಮ್ಯಾಚ್ ದೀಸ್ ಆಪೋಸಿಟ್ ವರ್ಡ್ಸ್ ಅಂತ ಇದೆ. ಅಲ್ಲಿ ಎ ಕಾಲಮ್ ಬಿ ಕಾಲಮಲ್ಲಿ ನಿಮಗೆ ಆಪೋಸಿಟ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಕರೆಕ್ಟ್ ಆಪೋಸಿಟನ್ನು ಮ್ಯಾಚ್ ಮಾಡಿ ಬರಿಬೇಕು. ಯು ಶುಡ್ ಡೂ ದಿಸ್. ಓಕೆ, ಆಪೋಸಿಟ್ ವರ್ಡ್ಸ್. ಎಸ್, ನನಗೆ ಹೇಳಿ ನೀವು ಇವಾಗ, ನಾನು ಬರಿತಾ ಹೋಗ್ತೀನಿ. ಎಸ್, ಆಪೋಸಿಟ್ ವರ್ಡ್ಸ್. ಓಕೆ, ದೆನ್ ಡೇ, ಮೋರ್. ಫಸ್ಟು ಬಿ ಎ ಕಾಲಮನ್ನು ಬರ್ಕೊಳ್ಳೋಣ. ದೆನ್ ಅಡ್ವಾಂಟೇಜ್, ಅಡ್ವಾಂಟೇಜ್, ಅಡ್ವಾಂಟೇಜ್. ದೆನ್ ಲಾಂಗ್, ಸ್ಯಾಡ್, ಸೇವ್, ಲೈಟ್. ಎಸ್, ಟೆಲ್ ಮೀ ಒನ್ ಬೈ ಒನ್ ಆಪೋಸಿಟ್ ವರ್ಡ್ಸ್. ಆಪೋಸಿಟ್ ವರ್ಡ್ಸ್ಗೆ ನಾವು ಯಾವಾಗಲೂ ಯಾವ ಸಿಂಬಲ್ ಹಾಕೋಬೇಕು? ಕ್ರಾಸ್ ಸಿಂಬಲನ್ನು ನಾವು ಯೂಸ್ ಮಾಡೋಂಥದ್ದು, ಹೌದಲ್ವಾ? ಎಸ್, ಡೇ. ಎಸ್, ನೈಟ್. ಆಪೋಸಿಟ್ ವರ್ಡ್ ನೈಟ್. ಡೇ, ನೈಟ್. ನೈಟ್, ಡೇ. ಮೋರ್, ಲೆಸ್. ಮೋರ್, ಲೆಸ್. ಲೆಸ್, more. Advantage, disadvantage, disadvantage. Then long, short. Long ge short. Yes, sad, happy. Sad, happy. Then save, waste. ಅಲ್ಲಿ ಯಾವುದು ಕೊಟ್ಟಿದ್ದಾರೆ ನೋಡ್ಕೊಂಡು ಅದನ್ನೇ ಮ್ಯಾಚ್ ಮಾಡಬೇಕು ನೀವು. ಓಕೆ, waste. Then light, dark. Light, darkness. They are given darkness. Okay, got this? Yes, come on, repeat. Day, night. Night, day. More, less. Less, more. Advantage, disadvantage. Disadvantage, advantage. ಓಕೆ, ಅಡ್ವಾಂಟೇಜ್ ನೋಡಿ, ಇಲ್ಲಿ ನಾವು ಡಿಸ್ ಅನ್ನುವಂಥ ಪ್ರಿಫಿಕ್ಸನ್ನು ಸೇರಿಸಿದ್ರೆ ಅದು ಆಪೋಸಿಟ್ ಆಗುತ್ತೆ ಅಡ್ವಾಂಟೇಜ್ಗೆ. ಓಕೆ, ದೆನ್ ಲಾಂಗ್, ಶಾರ್ಟ್. ಶಾರ್ಟ್, ಲಾಂಗ್. ಸ್ಯಾಡ್, ಹ್ಯಾಪಿ. ಹ್ಯಾಪಿ, ಸ್ಯಾಡ್. ಸೇವ್, ವೇಸ್ಟ್. Waste, save. Light, darkness. Darkness, light. Okay, these are the opposites. ನೀವು ಇನ್ನು ಬೇರೆ ಬೇರೆ ಆಪೋಸಿಟ್ಸ್ಗಳು ಹುಡುಕಿದ್ರೆ ಇಲ್ಲಿ ಸಿಗುತ್ತೆ ನಿಮಗೆ ಲೆಸನಲ್ಲಿ. ಸೊ ಇನ್ನು ಕೆಲವೊಂದು 5 more ಆಪೋಸಿಟ್ಸನ್ನು ನೀವು ಸರ್ಚ್ ಮಾಡಿ ಬರಿಬೇಕು. ಬರಿತೀರಲ್ಲ? ಓಕೆ, ಗುಡ್. ಚಿಲ್ಡ್ರನ್, ಇನ್ ಪೇಜ್ ನಂಬರ್ 10 ಸೇಮ್ ಪೇಜ್ ಆಪೋಸಿಟ್ ವರ್ಡ್ಸ್ ಇದೆಯಲ್ಲ, ಅಲ್ಲಿ ಕೆಳಗಡೆ ಇದೆ ನೋಡಿ. ನೀವೇನು ಮಾಡಬೇಕು, ರೈಟಿಂಗ್ ಪ್ರಾಕ್ಟೀಸ್ಗೆ ಕೊಟ್ಟಿರೋದು ಇದು. ಈಚ್ ಒನ್ ಆಫ್ ಅಸ್ ಹ್ಯಾಸ್ ಅ ಡಿಫ್ರೆಂಟ್ ವರ್ಕ್ ಪ್ಯಾಟರ್ನ್, ಹೌದಲ್ವಾ? ಡಿಸ್ಕಸ್ ಯುವರ್ ಡೈಲಿ ಶೆಡ್ಯೂಲ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ರೈಟ್ ಅಬೌಟ್ ಇಟ್ ಅಂತ ಇದೆ, ಹೌದಲ್ವಾ? ನೀವೇನು ಮಾಡಬೇಕು, ಇಲ್ಲಿ ನಾನು ಟೈಮನ್ನು ಮೆನ್ಷನ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ, ಯು ಶುಡ್ ರೈಟ್. ಓಕೆ, ಯು ಶುಡ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಆರ್ ಸಿಬ್ಲಿಂಗ್. ಮನೇಲೇ ಇರ್ತೀರಲ್ವಾ? ಸೊ ನಿಮ್ಮ ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ ಹತ್ರ ಡಿಸ್ಕಸ್ ಮಾಡಿ ನೀವೇನು ಮಾಡಬೇಕು, ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ, ಯು ಶುಡ್ ರೈಟ್. ಎಸ್, 8 AM, ಸಿ 9:30 AM, then D 1 PM, then 5 PM, then 8:30 PM, 10 PM. Okay, yes, for example they have given 6 AM ಗೆ wake up, brush my teeth ಅಂತ ಇದೆ. ಸೊ ನೀವು 6 AM ಗೆ ಅಂದರೆ ಮಾರ್ನಿಂಗ್
6 o'clockಗೆ ನೀವು ಏನು ಮಾಡ್ತೀರಾ ಅಂತ ಬರೀಬೇಕು. ದೆನ್ 8 o'clock ಮಾರ್ನಿಂಗ್ 8 o'clock ಏನು ಮಾಡ್ತೀರಾ. ದೆನ್ 9:30 ಮಾರ್ನಿಂಗ್ 9:30ಗೆ ಏನು ಮಾಡ್ತೀರಾ. ಸಿಂಪಲ್ ಸೆಂಟೆನ್ಸ್ಗಳನ್ನು ನೀವು ಬರೀಬೇಕು. ಐ ವೇಕ್ ಅಪ್ ಆ್ಯಂಡ್ ಬ್ರಷ್ ಮೈ ಟೀತ್. Then 8 o'clock I have bath and take my breakfast. ಅದರ ಬರೀಬೇಕು. ದೆನ್ 9:30 AM 9:30ಗೆ ಏನು ಮಾಡ್ತೀರಾ. ಐ ಹ್ಯಾವ್ ಗೋ ಟು ಸ್ಕೂಲ್. ಓಕೆ. ದೆನ್ 1 PM 1 ಗಂಟೆಗೆ ಏನು ಮಾಡ್ತೀರಿ. ಐ ಹ್ಯಾವ್ ಮೈ ಲಂಚ್ ಅಂತ ಬರೀರಿ. ದೆನ್ 5 PMಗೆ ಏನು ಮಾಡ್ತೀರಿ. ಐ ರಿಟರ್ನ್ ಟು ಮೈ ಹೋಮ್ ಅಥವಾ ರಿಟರ್ನ್ ಟು ಮೈ ಹೋಮ್ ಫ್ರಮ್ ಸ್ಕೂಲ್. ಅಥವಾ 5 o'clockಗೆ ಐ ಪ್ಲೇ ಗೇಮ್ಸ್ ವಿತ್ ಮೈ ಫ್ರೆಂಡ್ಸ್ ಅಂತ ಬರಿಬೋದು. ದೆನ್ 8:30ಗೆ ಏನು ಮಾಡ್ತೀರಾ ನೀವು. ಎಸ್ ಐ ಹ್ಯಾವ್ ಮೈ ಡಿನ್ನರ್ ಆರ್ ಸಪ್ಪರ್ ಅಂತ ಬರಿಬೇಕು. ಅರ್ಥ ಆಯ್ತಾ. ದೆನ್ 10 PM ಐ ಹ್ಯಾವ್ ಟು ಬೆಡ್ ಅಂತ ಬರಿಬೇಕು. ಸೊ ಈ ರೀತಿ ನೀವು ನಿಮ್ಮ ಶೆಡ್ಯೂಲ್ ಏನಿದೆ ಆ ಟೈಮಲ್ಲಿ ಅದನ್ನು ಬರೀರಿ. ಓಕೆ ಓಕೆ ಚಿಲ್ಡ್ರನ್, ಹಿಯರ್ ಸಿ ವೊಕ್ಯಾಬ್ಯುಲರಿ 2ನಲ್ಲಿ find fruits and vegetables from the word grid and shade them using suitable colors. Compare your answer with those of your partner ಅಂತ ಇದೆ. One is done for you. ನೋಡಿ ಇಲ್ಲಿ ಲೈಮ್. ಓಕೆ, ಲೈಮನ್ನು ಮಾಡಿದ್ದಾರೆ, ಅದು ವೆಜಿಟೇಬಲ್ ಅಲ್ವಾ. ಸೊ ಈಗ ನೀವು ಬೇರೆ ಬೇರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಈ ಮೇಜಲ್ಲಿ ಅಥವಾ ಗ್ರಿಡ್ಡಲ್ಲಿ ವರ್ಡ್ ಗ್ರಿಡನ್ನು ಕೊಟ್ಟಿದ್ದಾರಲ್ವಾ, ಇದರಲ್ಲಿ ನೀವು ಮಾಡಬೇಕು. ಸೊ ಪೇಜ್ ನಂಬರ್ 6ಅಲ್ಲಿದೆ. ಸೊ ಹಿಯರ್ ಸಿ ಫೈಂಡ್ ಔಟ್ ಸಮ್ ವೆಜಿಟೇಬಲ್ಸ್ ಅಂದರೆ ತರಕಾರಿ ಮತ್ತು ಫ್ರೂಟ್ಸ್, ಹಣ್ಣುಗಳ ಹೆಸರುಗಳನ್ನು ನೋಡಿ. ಇಲ್ಲಿ ಫಸ್ಟ್ ಲೈನಲ್ಲಿ ಯಾವ್ದಾದ್ರು ಇದೆಯಾ. ಎಸ್, ಹಿಯರ್ PUMPKIN ಪಂಪ್ಕಿನ್. ಪಂಪ್ಕಿನ್ ಅಂದರೆ ಏನು ಹೇಳಿ. ಎಸ್, ಕುಂಬಳಕಾಯಿ, ಹೌದಲ್ಲ. ಎಸ್, ಗುಡ್. ದೆನ್ ಇನ್ ಸೆಕೆಂಡ್ ಲೈನ್ ನೋಡಿ ಹಾಗೆ. ಎಸ್, ಹಿಯರ್ MANGO ಮ್ಯಾಂಗೋ. ಮ್ಯಾಂಗೋ ಅಂದ್ರೇನು. ಎಸ್, ಮಾವಿನ ಹಣ್ಣು. ನೋಡಿ ಇಲ್ಲಿ ಪೀಸ್ ಇದೆಯಲ್ಲ, ಪೀಸ್ ಅಂತಂದರೆ ಬಟಾಣಿ. ಓಕೆ. ದೆನ್ ನೋಡಿ ಹಾಗೆ ಸರ್ಚ್ ಮಾಡಿ ಇನ್ನೇನಿದೆ ನೋಡಿ. ಎಸ್ BANANA banana is here. This is banana fruit ಅಲ್ವಾ ಅದು. ಎಸ್. ದೆನ್ ಹುಡುಕಿ ಹಾಗೆ ಸರ್ಚ್. ಎಸ್, any fruit or vegetable. Yes, here BEAN. yes, beans ಅನ್ನೋದೇನದು. is this fruit or vegetable. yes, this is vegetable. okay, then come on, next here TOMATO tomato. yes, this is a vegetable now. yes, good. then here APPLE apple. this is a fruit, an apple. okay, good. then here next chilli, CHILLY chilli ಏನಿದು. yes, vegetable, chilli. good. then see here BRINJAL brinjal ಅಂದ್ರೆ ಏನು ಹೇಳಿ. ಎಸ್, ಬದನೆಕಾಯಿ. ದಿಸ್ ಈಸ್ ಅ ಫ್ರೂಟ್. ನೋ, ದಿಸ್ ಈಸ್ ಅ ವೆಜಿಟೇಬಲ್. ದೆನ್ CABBAGE ಕ್ಯಾಬೇಜ್. ಇದೇನಿದು. ಎಸ್, ವೆಜಿಟೇಬಲ್. ದೆನ್ RADISH radish. radish. yes, this is also vegetable. then GUAVA guava. yes, ಸೀಬೆ ಹಣ್ಣು. yes, this is a fruit. okay, yes, come on, you should search here onion. onion ಅಂದ್ರೇನು ಹೇಳಿ. ಎಸ್, ಈರುಳ್ಳಿ. ಓಕೆ. ಎಸ್, ಇದೇ ರೀತಿ ನೀವು ಮೋರ್ ವರ್ಡ್ಸನ್ನು ನೀವಿಲ್ಲಿ ಮತ್ತೆ ಇನ್ನೂ ಹೆಚ್ಚು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನು ಸರ್ಚ್ ಮಾಡಿ ಬರಿಬೇಕು. ಬರಿತೀರಲ್ಲ. ಎಸ್, ನೀವು ಇದನ್ನು
ಸರ್ಚ್ ಮಾಡಿ ಸರ್ಕಲ್ ಮಾಡಿ ಅಥವಾ ಕಲರ್ ಮಾಡಿ, ಕಲರ್ ಕ್ರೇಯಾನ್ಸನ್ನು ತಗೊಂಡು ಕಲರ್ ಆದರೂ ಮಾಡಿಬಿಟ್ಟು ಇದನ್ನು ಲಿಸ್ಟ್ ಔಟ್ ಮಾಡಬೇಕು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಲಿಸ್ಟ್ ಔಟ್ ಮಾಡಬೇಕು. ಓಕೆ ಚಿಲ್ಡ್ರನ್, ಯು ಶುಡ್ ರೀಡ್ ದೀಸ್ ಆಲ್ 3 ಪ್ಯಾರಾಗ್ರಾಫ್ಸ್ ಟ್ವೈಸ್. ಓದ್ಬಿಟ್ಟು ನೋಡಿ, ಇಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್ ಅಂತ ಹೇಳಿ. ಸೊ ಯು ಶುಡ್ ರೈಟ್, ಓಕೆ, ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದಟ್ ಯು ಕುಡ್ ಇಮ್ಯಾಜಿನ್ ಅಂತ ಬರೀಬೇಕು. ದೆನ್ ನೀವು ಹೆಲ್ದಿಯೆಸ್ಟ್ ಪ್ಲೇಸ್ ಯಾವುದು? ಎಸ್, ಕ್ಲೀನಾಗಿ ಪಾಠವನ್ನು ಓದಿ 2 ಟೈಮ್ಸು. ದೆನ್ ಯು ಗೋ ಟು ಆನ್ಸರನ್ನು ಆಮೇಲೆ ಮಾಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಓಕೆ, ಯು ಶುಡ್ ರೈಟ್ ಆನ್ಸರ್. ಹೂ ವಾಸ್ ಫ್ಯೂರಿಯಸ್? ಯಾರು ಫ್ಯೂರಿಯಸ್ ಆಗಿದ್ರು? ವಾಟ್ ಮೇಡ್ ದಿ ಪೋರ್ಷನ್ ಗೋ ರಾಂಗ್? ಎಸ್, ಯಾವ ವಿಚಾರ ಪೋರ್ಷನ್ ರಾಂಗ್ ಆಗಿ ಹೋಗಲಿಕ್ಕೆ, ಎಕ್ಸ್ಪ್ಲೋರ್ ಆಗೋಕ್ಕೆ ಸಾಧ್ಯ ಆಯಿತು? ಆಯಿತಾ, ಎಕ್ಸ್ಪ್ಲೋರ್ ಆಗಿಬಿಡ್ತಲ್ಲ ಎಲ್ಲ. ಸೊ ಡಿಸ್ಟ್ರಾಯ್ ಆಯ್ತಲ್ಲ ಎಲ್ಲ, ಎಕ್ಸ್ಪ್ಲೋರ್ ಆಗಿಬಿಟ್ಟು ಎಕ್ಸ್ಪ್ಲೋಷನ್ ಆಗಿ. ಸೊ ಯಾವುದು ಏನು ತಪ್ಪಾಯಿತು ಅಂತ ನೀವು ಇಲ್ಲಿ ಬರೀಬೇಕು. ದೆನ್ ವಾಟ್ ಹ್ಯಾಪಂಡ್ ಆಫ್ಟರ್ ದಿ ಎಕ್ಸ್ಪ್ಲೋಷನ್ ಆದಮೇಲೆ ಏನಾಯಿತು? ಸೊ ಅದನ್ನು ನೀವು ಇಲ್ಲಿ ಲೆಸನ್ನ ಓದಿ ಆನ್ಸರನ್ನು ಮಾಡಿ. ಓಕೆ, ದಿಸ್ ಈಸ್ ದ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಫಾರ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.